ಮಹಾಭಾರತದ ಯುದ್ಧ ಏನು ನಡೆಯುತ್ತೆ 18 ದಿನ ಕುರುಕ್ಷೇತ್ರ ಯುದ್ಧ ಅಂತ, ಅದರಲ್ಲಿ ದುಷ್ಟರನ್ನೆಲ್ಲ ಸಂಹರಿಸಬೇಕು ಅಂತ ಕೃಷ್ಣನಿಗಿತ್ತಲ್ಲ ಆ ಕೆಲಸ ಅಲ್ಲಿ ನಡೆಯುತ್ತೆ. ಪಾಂಡವರು 5 ಜನರಿಗೂ ದ್ರೌಪದಿಯ ಮೇಲೆ ಮನಸ್ಸಾಗಿರುತ್ತೆ. ದ್ರೌಪದಿಯ ಬಗ್ಗೆ ಕೇಳಿದಾಗಿನಿಂದ 5 ಜನಕ್ಕೂ ಮನಸ್ಸಾಗಿರುತ್ತೆ ನಾನು ಮದುವೆ ಆಗಬೇಕು ಅಂತ. ನಮ್ಮ ನಡುವೆ ಯಾವುದೇ ಕಾರಣಕ್ಕೂ ಒಡಕು ಬರಬಾರದು. ದ್ರೌಪದಿಯನ್ನೇನಾದರೂ ಒಬ್ಬರು ಮದುವೆ ಆದರೆ 4 ಜನಕ್ಕೆ ಮತ್ತೆ ಅಸೂಯೆ ಶುರುವಾದರೆ ಅಂತ. ಹಾಗಾಗಿ ಅವನು ಅದನ್ನೂ ಮನಸ್ಸಿನಲ್ಲಿ ಇಟ್ಟುಕೊಂಡು 5 ಜನ ಮದುವೆ ಆಗೋದು ಅನ್ನೋ ತರಹದ ನಿರ್ಣಯಕ್ಕೆ ತಗೊಂಡು ಹೋಗ್ತಾನೆ. ಶಕುನಿ ನಿಜವಾಗ್ಲೂ ಕೆಟ್ಟವರ? ಆ ಶಕುನಿ ದಾಳದ ಕಥೆ ನಿಜಾನ? ಪಾಂಡವರ ಮಕ್ಕಳು ಕೂಡ ಉಳಿಲಿಲ್ಲ. ಅಭಿಮನ್ಯು ಉಳಿಲಿಲ್ಲ, ಪ್ರತಿವಿಂಧ್ಯ ಉಳಿಲಿಲ್ಲ, ಸುತಸೋಮ ಉಳಿಲಿಲ್ಲ, ಶ್ರುತಕೀರ್ತಿ ಉಳಿಲಿಲ್ಲ, ಶತಾನೀಕ ಉಳಿಲಿಲ್ಲ, ಘಟೋತ್ಕಚ ಉಳಿಲಿಲ್ಲ. ಅವ್ರ ಮಕ್ಕಳುಗಳು ಯಾರೂ ಉಳಿಲಿಲ್ಲ. ಇರಾವಂತ ಉಳಿಲಿಲ್ಲ, ಒಬ್ಬನೇ ಒಬ್ಬ ಮಗ ಉಳಿಲಿಲ್ಲ. 18 ದಿನದ ಯುದ್ಧ ಮುಗಿದ ಮೇಲೆ ಅವನು ರಾತ್ರಿ ಬಹಳ ದೊಡ್ಡ ತಪ್ಪು ಮಾಡ್ತಾನೆ. ಯುದ್ಧ ಮುಗಿದಿದೆ, ಅಧಿಕೃತವಾಗಿ ಮುಗಿದ ಮೇಲೆ ರಾತ್ರಿ ಮಲಗಿದವರ ಮೇಲೆ ಆಕ್ರಮಣ ಮಾಡಿ ಕೊಲ್ತಾನೆ. ಅದು ಅಶ್ವತ್ಥಾಮ ಮಾಡಿದ ಬಹಳ ದೊಡ್ಡ ತಪ್ಪು. ಕುರುಕ್ಷೇತ್ರ ಯುದ್ಧ ನಡಿಲೇಬೇಕಿತ್ತ? ಕೃಷ್ಣ ತಪ್ಪಿಸಬಹುದಾಗಿತ್ತ? ಅಥವಾ ಭೀಷ್ಮಾಚಾರ್ಯರು ಯಾಕೆ ಬುದ್ಧಿ ಹೇಳೋದಿಲ್ಲ ಪಾಂಡವರು ಕೌರವರಿಗೆ ಅಂತ? ಗಾಂಧಾರಿಗೆ 101 ಜನ ಮಕ್ಕಳು, 100 ಜನ ಗಂಡು ಮಕ್ಕಳು, ಒಬ್ಬಳು ದುಶ್ಶಲೆ ಅಂತ ಮಗಳು, ಇನ್ನೊಬ್ಬ ಪತ್ನಿ ಇದ್ಲು ಧೃತರಾಷ್ಟ್ರನಿಗೆ, ಅವನ ಮಗ ಯುಯುತ್ಸು. ಈಗ ಪಾಂಡವರೆಲ್ಲ ಧರ್ಮನಿಷ್ಠರಾಗಿದ್ರು. ಮುಂದೆ ಅವರು ರಾಜ್ಯ ಪಡೆದು ಆಳ್ವಿಕೆ ಕೂಡ ಮಾಡ್ತಾರೆ. ಅದಾದ್ಮೇಲಿಂದ ಅವರು ಸ್ವರ್ಗಕ್ಕೆ ಅಂತ ಹೊರಟಾಗ ನಮಗೆಲ್ಲ ತಿಳಿದಿರುವಂತ ಕಥೆಯಲ್ಲಿ ಧರ್ಮರಾಜನಿಗೆ ಮಾತ್ರ ಸ್ವರ್ಗ ಪ್ರಾಪ್ತಿಯಾಗತ್ತೆ, ಬಾಕಿ ಎಲ್ಲರೂ ನರಕಕ್ಕೆ ಹೋಗ್ತಾರೆ ಅಂತ. ಇದು ಯಾಕೆ? ಅವರೆಲ್ಲ ಧರ್ಮ ಪಾಲನೆ ಮಾಡಿದ್ರು ಸ್ವರ್ಗ ಯಾಕೆ ಸಿಗೋದಿಲ್ಲ?